ಆರ್ಎಸ್ಎಸ್ ಪತ್ರ ಸಂಘರ್ಷ ನಡೀತಾ ಇದೆ. ಆರ್ಎಸ್ಎಸ್ ವರ್ಸಸ್ ಸರ್ಕಾರ ಅನ್ನುವಂತಹ ರೀತಿಯಲ್ಲಿ ಪರಿಸ್ಥಿತಿ ಉದ್ಭವ ಆಗಿದೆ. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನ ನಿರ್ಬಂಧ ಹೇರಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಾ ಇದೆ ಅನ್ನೋ ಸಂಬಂಧ ಇದೆಲ್ಲ ಜಗಜ್ಜಾಹೀರಾಗಿದ್ದು ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರು ಬರೆದ ಪತ್ರದಲ್ಲಿ. ಈ ಪತ್ರಕ್ಕೆ ಬಿಜೆಪಿ ನಾಯಕರು ಕೆಂಡ ಕಾರ್ತಾ ಇದ್ದಾರೆ. ಪತ್ರದಲ್ಲಿ ಪರಿಶೀಲಿಸಿ ಕ್ರಮ ಕೈಗೊಳ್ಳೋದಕ್ಕೆ ಮುಖ್ಯ ಸರ್ಕಾರದ ನಡೆಗೆ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ನಿನ್ನೆ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಆಯಿತು. ಅಲ್ಲೂ ಕೂಡ ನಾಯಕರು ಚರ್ಚೆ ಮಾಡಿದ್ರು ಇದ್ರ ಬಗ್ಗೆ. ಆರ್ಎಸ್ಎಸ್ ತಂಟೆಗೆ ಬಂದ್ರೆ ಭಸ್ಮ ಆಗ್ತೀರಾ ಅಂತ ಬಿಜೆಪಿ ಲೀಡರ್ಸ್ ವಾರ್ನ್ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೂ ಕೂಡ ಕೇಸರಿ ಪಡೆ ಸಜ್ಜಾಗ್ತಾ ಇದೆ. ಪ್ರಿಯಾಂಕ ಖರ್ಗೆ ಅವರು ಪತ್ರ ಬರೆದು ಸಿಎಂ ಸಿದ್ದರಾಮಯ್ಯನವರಿಗೆ ಪರಿಶೀಲಿಸಿ ಕ್ರಮವನ್ನ ತೆಗೆದುಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಪತ್ರವನ್ನು ಬರೆಯಲಾಗಿತ್ತು. ಇದೇ ಆ ಪತ್ರ ಪ್ರಿಯಾಂಕ ಖರ್ಗೆ ಅವರು ಬರೆದಿದ್ದು. ಸರ್ಕಾರಿ ಸ್ಥಳಗಳಲ್ಲಿ, ಸರ್ಕಾರಿ ಶಾಲಾ ಆವರಣದಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು, ಕೈಗೊಳ್ಳೋದು, ಪರ್ಮಿಷನ್ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ನಿರ್ಬಂಧ ಹೇರಬೇಕು ಅಂಥೇಳಿ ಪ್ರಿಯಾಂಕ ಖರ್ಗೆ ಅವರು ಪತ್ರ ಬರೆದಿದ್ದು ಇದೇನೆ. ನೋಡಿ, ಜನಸಮೂಹದಲ್ಲಿ ದ್ವೇಷ ಬಿತ್ತುವ ವಿಭಜಕ ಶಕ್ತಿಗಳು ತಲೆ ಎತ್ತಿದಾಗ ಅವುಗಳನ್ನು ನಿಗ್ರಹಿಸೋದಕ್ಕಾಗಿ, ದೇಶದ ಜಾತ್ಯತೀತ ಮೌಲ್ಯಗಳನ್ನು ಎತ್ತಿ ಹಿಡಿಯೋದಕ್ಕಾಗಿ ಸಮಗ್ರತೆ, ಸಮಾನತೆ ಇದೆಲ್ಲವೂ ಕೂಡ ಅಳವಡಿಸಿಕೊಂಡು ಆಲೋಚನೆಯನ್ನು ಮಾಡಿ ಆರ್ಎಸ್ಎಸ್ ಏನು ಕಾರ್ಯಕ್ರಮಗಳನ್ನು ಮಾಡುತ್ತೆ ಸರ್ಕಾರಿ ಸ್ಥಳಗಳಲ್ಲಿ, ಅದಕ್ಕೆ ನಿರ್ಬಂಧ ಹೇರಬೇಕು ಅನ್ನೋ ವಿಚಾರ ಸಂಬಂಧ ಪ್ರಿಯಾಂಕ ಖರ್ಗೆ ಅವರು ಪತ್ರ ಬರೆದಿರ್ತಾರೆ. ಜೊತೆಗೆ ಪೊಲೀಸ್ ಅನುಮತಿಯನ್ನು ಪಡ್ಕೊಳ್ಳದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸೋ ಮೂಲಕ ನಿಮಗೆ ಮುಗ್ಧ ಮಕ್ಕಳು, ಯುವ ಜನತೆ ಇವರಲ್ಲಿ ದ್ವೇಷದ ಭಾವನೆಯನ್ನು ಬಿತ್ತುವಂಥ ಕೆಲಸ ಆಗುತ್ತೆ. ಯುವ ಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗುತ್ತೆ. ಹಾಗಾಗಿ ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಯ ಆವರಣ ಆಗಿರಲಿ, ಜೊತೆಗೆ ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ರೀತಿಯಾದಂತಹ ಈ RSSನ ಚಟುವಟಿಕೆಗಳಿಗೆ, ಜೊತೆಗೆ ಮೈದಾನಗಳು, ಉದ್ಯಾನವನಗಳು, ಮುಜರಾಯಿ ಇಲಾಖೆ, ದೇವಸ್ಥಾನಗಳು ಇಲ್ಲೆಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತೆ, RSS ಚಟುವಟಿಕೆಗಳನ್ನು ನಡೆಸಲಾಗುತ್ತೆ. ಅದಕ್ಕೆ ನಿರ್ಬಂಧ ಹೇರಬೇಕು ಅನ್ನೋ ವಿಚಾರ ಸಂಬಂಧ ಪ್ರಿಯಾಂಕ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ಕೆಂಡ ಕಾರ್ತಾ ಇದ್ದಾರೆ. ನೆನೆ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲೂ ಕೂಡ ನಾಯಕರು ಚರ್ಚೆ ಮಾಡಿದ್ದಾರೆ. ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ಕೇಸರಿ ಪಡೆ ಸಜ್ಜಾಗ್ತಾ ಇದೆ. ಜೊತೆಗೆ ವಾರ್ನ್ ಕೂಡ ಮಾಡ್ತಾ ಇದ್ದಾರೆ. ಏನಂತ? RSS ತಂಟೆಗೆ ಬಂದರೆ ಭಸ್ಮ ಆಗ್ಬಿಡ್ತೀರಾ ಅಂತ ಬಿಜೆಪಿ ಲೀಡರ್ಸ್ ವಾರ್ನ್ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಈಗ ಆಲ್ರೆಡಿ ಪ್ರಿಯಾಂಕ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿರೋದನ್ನು ಗಮನಿಸಿದ್ವಿ. ಸೊ ಹಾಗಾಗಿ ಬಿಜೆಪಿ ಲೀಡರ್ಸ್ ನಿನ್ನೆ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಏನೇನು ಚರ್ಚೆ ಮಾಡಿದ್ರು, ಮುಂದಿನ ಹೋರಾಟದ ಬಗ್ಗೆ ಏನೇನು ಚರ್ಚೆ ಆಯಿತು ಅಂತ? ಶರತ್, RSSಗೆ 100 ವರ್ಷಗಳ ಮುಕ್ತಾಯ ಆಗಿತ್ತು. ಇದೇ ಕಾರಣಕ್ಕಾಗಿ ದೇಶಾದ್ಯಂತ RSSನವರು ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿಯನ್ನು ಮಾಡೋ ಮುಖಾಂತರ ಕಳೆದ ಒಂದು 2-3 ದಿನಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ರ್ಯಾಲಿಯನ್ನು ಕೂಡ ಮಾಡ್ತಾ ಇದ್ರು. ಒಂದಷ್ಟು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರೋದು, ಮತ್ತು ಅದೇ ರೀತಿಯಲ್ಲೂ ಕೂಡ RSS ಬಂದಂಥ ಇತಿಹಾಸದ ಬಗ್ಗೆಯೂ ಕೂಡ ಸಾರ್ವಜನಿಕರಿಗೆ ತಿಳಿಸುವಂಥ ಪ್ರಯತ್ನವನ್ನು ಕೂಡ RSSನ ಮುಖಂಡರು ಕೂಡ ಮಾಡ್ತಾ ಇದ್ರು. ಅದರ ಜೊತೆ BJP ಎಲ್ಲ ಶಾಸಕರು, ಸಂಸದರು ಎಲ್ಲರೂ ಕೂಡ ರ್ಯಾಲಿಯಲ್ಲಿ ಭಾಗಿಯಾಗ್ತಾ ಇದ್ರು. ಈ ಒಂದು ಕಾರಣದಿಂದಾಗಿ ಕೆಲವು ಕಡೆ ಟ್ರಾಫಿಕ್ ಕೂಡ ಆಗ್ತಿದ್ದು, ಮತ್ತೊಂದು ಕಡೆ ರಾಜಕೀಯವಾಗಿ ರಾಜಕೀಯ ಪ್ರೇರಿತ ಭಾಷಣಗಳನ್ನ ಒಂದಷ್ಟು ಕಡೆ ಏನು RSSನ ಮುಖಂಡರು ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ರು. ಇದೇ ಕಾರಣಕ್ಕಾಗಿ ಕಳೆದ 3 ದಿನಗಳ ಹಿಂದೆ ಏನು ಸಚಿವ ಸಂಪುಟ ಸಭೆ ನಡೆಯಿತು, ಆ ಸಚಿವ ಸಂಪುಟ ಸಭೆಯಲ್ಲಿ ಕೆಲವೊಂದಷ್ಟು ಹಿರಿಯ ಸಚಿವರು ಸಿಎಂ ಸಿದ್ದರಾಮಯ್ಯಗೆ ಒಂದು ಮನವಿಯನ್ನು ಕೂಡ ಮಾಡಿದ್ರು, ಒಂದು ಸೂಚನೆ ಕೂಡ ಕೊಟ್ಟಿದ್ರು. ಏನಂತಂದ್ರೆ RSSನವರು ಎಲ್ಲೆಂದರಲ್ಲಿ ಏಕಾಏಕಿಯಾಗಿ ರ್ಯಾಲಿಯನ್ನು ಮಾಡ್ತಿದ್ದಾರೆ. ಇದರಿಂದಾಗಿ ಸಾಕಷ್ಟು ಟ್ರಾಫಿಕ್ ಕೂಡ ಉಂಟಾಗಿದೆ, ಸಾರ್ವಜನಿಕರು ಕೂಡ ಸಮಸ್ಯೆ ಉಂಟಾಗ್ತಿದೆ. ಅದರಿಂದಾಗಿ ಒಂದಷ್ಟು ಕಡೆ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೂಡ ಕೊಡ್ತಿದ್ದಾರೆ. ಇದರಿಂದ ಮಾನಸಿಕವಾಗಿ ಪ್ರಚೋದಿತ ಹೇಳಿಕೆಗಳಿಂದ ಸಾರ್ವಜನಿಕರಲ್ಲಿ ಕೂಡ ಒಂದಷ್ಟು ಆತಂಕ ಈಡಾಗ್ತಿದೆ. ಹೀಗಾಗಿ RSSನ ರ್ಯಾಲಿಗೆ ಕಡಿವಾಣ ಹಾಕಬೇಕಂತ ಹೇಳ್ಬಿಟ್ಟು ಏನು ಸಚಿವ ಪ್ರಿಯಾಂಕ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯವರಿಗೆ ಪತ್ರವನ್ನು ಬರೆದಿದ್ರು. ಆ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯವರು ಕೂಡ ಪ್ರತಿ ಉತ್ತರವನ್ನು ಕೂಡ ಕೊಟ್ಟು ಆಯಿತು, ಚರ್ಚಿಸಿ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ಉತ್ತರವನ್ನು ಕೂಡ ಕೊಟ್ಟಿದ್ರು. ಯಾವಾಗ ಈ ಪತ್ರ ಲೀಕ್ ಆಯಿತು, ಈಗ ಎಲ್ಲ ಸಾಕಷ್ಟು ಚರ್ಚೆ ಆಗಿತ್ತು. ನಿನ್ನೆ ಬಿಜೆಪಿ ಕೋರ್ ಕಮಿಟಿ ಸಭೆ ಕೂಡ ಇತ್ತು. ಹೀಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ
ಆಗಿರ್ಬೋದು, ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಇವರೆಲ್ಲರೂ ಕೂಡ ರಾಜ್ಯ ಕಾಂಗ್ರೆಸ್ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ. ಆರ್ ಅಶೋಕ್ ಕೂಡ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ RSSನ ಬ್ಯಾನ್ ಮಾಡೋದಕ್ಕಾಗಲಿ ಕಡಿವಾಣ ಹಾಕೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಾವು RSSನ ಕಟ್ಟಾಳುಗಳು, ಹಿಂದೂ ಹೋರಾಟಗಾರರು, ನಾವೆಲ್ಲದೂ ಕೂಡ ತಯಾರಿ ಇದ್ದೇವೆ. ಇದಕ್ಕೆ ಕ್ರಮ ತೆಗೆದುಕೊಂಡ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ನಿನ್ನೆ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಕೂಡ ಎಲ್ಲ RSS ಮುಖಂಡರಿಗೂ ಬಿಜೆಪಿಯವರು ಕೂಡ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಈ ಕಾರಣದಿಂದಾಗಿ RSS ವರ್ಸಸ್ ಕಾಂಗ್ರೆಸ್ನ ಹಗ್ಗ ಜಗ್ಗಾಟ ಸಾಕಷ್ಟು ಪ್ರಮಾಣದಲ್ಲಿ ಮುಂದುವರಿತಿದ್ದು ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಶರತ್. ಓಕೆ, ಥ್ಯಾಂಕ್ ಯು ಶಶಿಧರ್.